ಭಾರತದ ಶತ್ರು ರಾಷ್ಟ್ರ ಪಾಕ್ ಪರವಾಗಿ ಘೋಷಣೆಯನ್ನ ಕೂಗಿದ್ರೆ ದೇಶದ್ರೋಹ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಪಾಕಿಸ್ತಾನದ ಪರ ಯಾರಾದರೂ ಘೋಷಣೆಯನ್ನ ಕೂಗಿದ್ರೆ ದೇಶದ್ರೋಹ. ಸಿದ್ದರಾಮಯ್ಯನವರು ಹೇಳಬೇಕಂತಿಲ್ಲ, ಇದು ಖಂಡಿತವಾಗ್ಲೂ ಕೂಡ ಅದು ದೇಶದ್ರೋಹವೇ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಪಾಕಿಸ್ತಾನದ ಪರ ಯಾರೇ ಘೋಷಣೆ ಕೂಗಿದ್ರು ಕೂಡ ತಪ್ಪು. ಪಾಕಿಸ್ತಾನದ ಪರ ಘೋಷಣೆ ಕೂಗುವುದು ದೇಶದ್ರೋಹ. ಈ ಸಂಬಂಧ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಒಬ್ಬ ವ್ಯಕ್ತಿಯ ಕೊಲೆಯಾಗಿತ್ತು. 50 ಜನ ಆತನನ್ನು ಹೊಡೆದು ಕೊಲ್ಲಲಾಗಿದೆ ಎನ್ನುವಂತಹ ಆರೋಪ ಇದೆ. ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯರ ಜೊತೆ ಮಾಧ್ಯಮದವರು ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಈ ತರಹದ್ದೊಂದು ರಿಯಾಕ್ಷನ್ ಸಿದ್ದರಾಮಯ್ಯರಿಂದ ಸಿಕ್ಕಿದೆ. ಪಾಕ್ ಪರ ಯಾರೇ ಘೋಷಣೆ ಕೂಗಿದ್ರೂ ಕೂಡ ಅದನ್ನು ಸಹಿಸಿಕೊಳ್ಳಲಾಗೋದಿಲ್ಲ. ಭಾರತದ ವಿರುದ್ಧವಾಗಿ ನೋಡಿ, ಭಾರತ ದೇಶದಲ್ಲಿ ವಾಸ ಮಾಡಿಕೊಂಡು ಭಾರತದಲ್ಲೇ ಜನಿಸಿದಂತಹ ಭಾರತೀಯರಾಗಿದ್ದಂತಹ ಯಾರೇ ಆಗಿರಲಿ ಅಥವಾ ಪಾಕಿಸ್ತಾನದವರೇನಾದರೂ ಭಾರತಕ್ಕೆ ಬಂದು ಭಾರತದಲ್ಲಿ ಇದ್ದುಕೊಂಡೇ ಭಾರತದ ವಿರುದ್ಧವಾಗಿ ಅಥವಾ ಪಾಕಿಸ್ತಾನಕ್ಕೆ ಒಲವು ತೋರುವ ಪ್ರಯತ್ನಗಳನ್ನು ಮಾಡಕೂಡದು, ಅದು ದೇಶದ್ರೋಹ. ಹಾಗಾದರೆ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಯಾರೇ ಪಾಕಿಸ್ತಾನ ಪರ ಮಾತಾಡಿದ್ರೆ ಅದು ತಪ್ಪು, ಅದು ದೇಶದ್ರೋಹ. 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 ಯಾರೇ ಪಾಕಿಸ್ತಾನ ಇದು ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಂತಹ ರೀತಿ. ಯಾರೇ ಕೂಡ ಪಾಕಿಸ್ತಾನದ ಪರವಾಗಿ ಮಾತನಾಡಿದ್ರು ಕೂಡ ಅವರು ದೇಶದ್ರೋಹಿಗಳಾಗ್ತಾರೆ. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಹೇಳ್ತಾ ಇದ್ದ ಹಾಗೆ ಒಂದು ಕಡೆ BJP ವಲಯದಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಈ ಹಿಂದೆ ಪಾಕಿಸ್ತಾನದ ಜೊತೆ ಯುದ್ಧ ಮಾಡುವ ಅನಿವಾರ್ಯತೆ ಈಗ ಇಲ್ಲ ಎನ್ನುವಂತಹ ಹೇಳಿಕೆ. ಅದಾದ ನಂತರ ಸಿದ್ದರಾಮಯ್ಯನವರು ಅದರಿಂದ ಯೂಟರ್ನ್ ಹೊಡೆದ್ರು. ಸೊ ಬೇರೆ ಅರ್ಥದಲ್ಲಿ ಅದನ್ನು ನಿಭಾಯಿಸಿದರು. ಸೊ ಏನೇ ಇದ್ರೂ ಕೂಡ ಈಗ ಪಾಕ್ ಪರವಾಗಿ ಯಾರಾದರೂ ಘೋಷಣೆ ಕೂಗಿದ್ರೆ ಅದು ದೇಶದ್ರೋಹ ಅಂತ ಹೇಳ್ತಿದ್ದಾರೆ CM ಸಿದ್ದರಾಮಯ್ಯನವರು. ಆದರೆ ಈ ಹಿಂದೆ ಅವರು ಹೇಳಿಕೊಂಡು ಬಂದಂಥ ಹೇಳಿಕೆಗಳನ್ನೆಲ್ಲ ಅವರು ಗಮನಿಸ್ಕೊಳ್ಳಿ. ಅಲ್ಲೆಲ್ಲವೂ ಕೂಡ ಪಾಕ್ ಪರವಾಗಿಯೇ ಒಂದು ರೀತಿಯ ಸಾಫ್ಟ್ ಕಾರ್ನರ್ ತೋರಿಸಿದ್ರು ಸಿದ್ದರಾಮಯ್ಯ ಅಂತ ಹೇಳಿ BJP ಅಧಿಕೃತ ಖಾತೆಗಳಲ್ಲೆಲ್ಲ ವೈರಲ್ ಆದಂತಹ ವಿಚಾರ. ಜೊತೆಗೆ ಈ ಒಂದು ವಿಚಾರದ ಜೊತೆಗೆ ಮೊನ್ನೆ ನಡೆದಂತಹ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಅಲ್ಲಿನ SP ಅಧಿಕಾರಿಗೆ ದರ್ಪದಿಂದ ಏನು ಮಾತನಾಡಿದರು ಸಿದ್ದರಾಮಯ್ಯ ಅನ್ನುವಂತಹ ರೀತಿಯಲ್ಲೂ ಕೂಡ ಆ ಒಂದು ವಿಡಿಯೋವನ್ನು ಕೂಡ ಜೋಡಣೆ ಮಾಡಿಕೊಂಡು ಟ್ರೋಲ್ ಮಾಡೋದಕ್ಕೂ ಶುರು ಮಾಡ್ಕೊಂಡಿದ್ದಾರೆ ಎನ್ನುವಂತಹ ಕಾಂಗ್ರೆಸ್ ಕಾರ್ಯಕರ್ತರ ಆರೋಪದ ಜೊತೆಗೆ ಈ ಒಂದು ರಿಯಾಕ್ಷನ್ ಈಗ ಚರ್ಚೆಗೂ ಕೂಡ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.